ನಮಸ್ಕಾರ ಕರ್ನಾಟಕ. ಎಐ ಡೋಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಗೌರಿ. ಇದು ಕನ್ನಡಿಗರ ಎಐ ಗುರು. ಇವತ್ತು ನಾನು ರೆಪ್ಲಿಟ್ ಎಐ ಟೂಲ್ ಬಗ್ಗೆ ತಿಳಿಸ್ಕೊಡ್ತೀನಿ. ಹೇಗ್ ನಾವು ಈ ಎಐ ಟೂಲ್ ಅನ್ನ ಬಳಸ್ಬಿಟ್ಟು ಬರೀ 5 ನಿಮಿಷದಲ್ಲಿ ಸುಲಭವಾಗಿ ವೆಬ್ಸೈಟ್ ಅನ್ನ ರೆಡಿ ಮಾಡಬಹುದು ಅಂತ ತೋರಿಸ್ಕೊಡ್ತೀನಿ. ಯಾವುದೇ ಹೆವಿ ಸೆಟಪ್ ಇಲ್ಲ, ಕಾಂಪ್ಲೆಕ್ಸ್ ಕೋಡಿಂಗ್ ಇಲ್ಲ, ಜಸ್ಟ್ ಸಿಂಪಲ್ ಸ್ಟೆಪ್ಸ್ ಫಾಲೋ ಮಾಡಿ ಅಂಡ್ ತುಂಬಾನೇ ಬ್ಯೂಟಿಫುಲ್ ಆಗಿರೋ ವೆಬ್ಸೈಟ್ ಅನ್ನ ರೆಡಿ ಮಾಡಿ. ಅಂಡ್ ನೀವ್ ಈ ಚಾನೆಲ್ ಅನ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ದೀರಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೇನೆ ನಮ್ ವಿಡಿಯೋಸ್ ಇಷ್ಟ ಆದ್ರೆ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ನಿಮಗೆಲ್ಲ ಒಂದು ಡೌಟ್ ಇರ್ಬೋದು, ರೆಪ್ಲಿಟ್ ಎ ಎಂದರೆ ಆ್ಯಂಡ್ ಅದನ್ನು ಯಾರೆಲ್ಲ ಯೂಸ್ ಮಾಡಬಹುದು ಅಂತ. ಸೊ ನಾವು ಲೆಟಸ್ ಕನ್ಸಿಡರ್ ಎ ಸಿಂಪಲ್ ಎಕ್ಸಾಂಪಲ್ ಆಫ್ ಅ ಫಸ್ಟ್ ಇಯರ್ ಇಂಜಿನಿಯರಿಂಗ್ ಸ್ಟೂಡೆಂಟ್. ಸೊ ಈ ಫಸ್ಟ್ ಇಯರ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಗೆ ಈಗ ಜಾವ ಕಲಿಬೇಕಂತ ತಿಳ್ಕೊಳ್ಳಿ. ಸೊ ಇವನು ಜಾವ ಕಲಿಬೇಕಾದ್ರೆ ಏನೆಲ್ಲ ಮಾಡಬೇಕು? ಫಸ್ಟ್ ಇವನು IDEಯನ್ನು ಇನ್ಸ್ಟಾಲ್ ಮಾಡಬೇಕು. ಆದಮೇಲೆ ಅದಕ್ಕೆ ಬೇಕಾದ ಡಿಪೆಂಡೆನ್ಸೀಸ್ಗಳನ್ನು ಇನ್ಸ್ಟಾಲ್ ಮಾಡಬೇಕು. ಡಿಪೆಂಡೆನ್ಸೀಸ್ ಇನ್ಸ್ಟಾಲ್ ಆದಮೇಲೆ ಫೋಲ್ಡರ್ ಸ್ಟ್ರಕ್ಚರನ್ನು ಕ್ರಿಯೇಟ್ ಮಾಡಬೇಕು. ಆದಮೇಲೆ ಕೋಡ್ ಕೂಡ ಅವನು ಮ್ಯಾನ್ಯುವಲಿ ಬರಿಬೇಕು. ಸೊ ಇದೆಲ್ಲ ಟೈಮ್ ಕನ್ಸ್ಯೂಮಿಂಗ್ ಪ್ರೊಸೆಸ್. ಸೊ ಇನ್ಸ್ಟೆಡ್ ಆಫ್ ಡೂಯಿಂಗ್ ಆಲ್ ದಿಸ್ ಹಿ ಕ್ಯಾನ್ ಯೂಸ್ ರೆಪ್ಲಿಟ್ ಎಐ. ಸೊ ರೆಪ್ಲಿಟ್ ಎಐ ಅಲ್ಲಿ ಅವನಿಗೆ ಯಾವ ಕೋಡ್ ಬೇಕು ಅದರ ಇನ್ಸ್ಟ್ರಕ್ಷನ್ ಸಿಂಪಲ್ ಇಂಗ್ಲೀಷಲ್ಲಿ ಕೊಟ್ಟರೆ ಸಾಕು. ರೆಪ್ಲಿಟ್ ಎಐ IDEಯನ್ನು ಇನ್ಸ್ಟಾಲ್ ಮಾಡ್ತದೆ, ಡಿಪೆಂಡೆನ್ಸೀಸ್ ಕೂಡ ಇನ್ಸ್ಟಾಲ್ ಮಾಡ್ತದೆ, ಫೋಲ್ಡರ್ ಸ್ಟ್ರಕ್ಚರ್ ಕೂಡ ಕ್ರಿಯೇಟ್ ಮಾಡ್ತದೆ, ಆ್ಯಂಡ್ ನೆಕ್ಸ್ಟ್ ಕೋಡ್ ಕೂಡ ಆಟೋಮೆಟಿಕಲಿ ಜನರೇಟ್ ಮಾಡಿ ಕೊಡ್ತದೆ. ಸೊ ಅವನಿಗೆ ಏನೂ ಮಾಡಬೇಕಾಗಿ ಇಲ್ಲ. ಸೊ ನಾವು ಲೆಟಸ್ ಕನ್ಸಿಡರ್ ಅನದರ್ ಎಕ್ಸಾಂಪಲ್. ಸಪೋಸ್ ಒಂದು ಸ್ಮಾಲ್ ಬಿಸ್ನೆಸ್ ಓನರ್ ಇದ್ದಾರೆ ಆ್ಯಂಡ್ ಅವರಿಗೆ ಒಂದು ಸಿಂಪಲ್ ವೆಬ್ ಅಪ್ಲಿಕೇಶನ್ ಬೇಕು. ಸೊ ಅವರಿಗೆ ಕೋಡಿಂಗ್ ಗೊತ್ತಿಲ್ಲ. ಸೊ ಅವರಿಗೆ ಏನು ಮಾಡ್ತಾರೆ? ಸೊ ಅವರು ರೆಪ್ಲಿಟ್ ಎಐಯನ್ನು ಯೂಸ್ ಮಾಡ್ಬೋದು. ಸೊ ರೆಪ್ಲಿಟ್ ಎಐಯನ್ನು ಯೂಸ್ ಮಾಡಿ ಅವರು ವೆಬ್ ಅಪ್ಲಿಕೇಶನ್ ವಿದಿನ್ ಮಿನಿಟ್ಸಲ್ಲಿ ಡೆವಲಪ್ ಮಾಡ್ಬೋದು. ಸೊ ನೀವೆಲ್ಲ ಕೇಳಿರ್ಬೋದು, ತುಂಬ ಜನ ಹೇಳ್ತಿರ್ತಾರೆ ಕೋಡಿಂಗ್ ಅಂದರೆ ತುಂಬ ಕಷ್ಟ, ನನಗೆ ಲಾಜಿಕ್ ಬರೀಲಿಕ್ಕೇ ಅರ್ಥ ಆಗೋದಿಲ್ಲ. ಸೊ ಇವರೆಲ್ಲ ಯಾಕೆ ಹೀಗೆ ಹೇಳ್ತಾರೆ ಅಂದರೆ, ಸೊ ದೇರ್ ಆರ್ ಸೋ ಮೆನಿ ಡಿಫ್ರೆಂಟ್ ರೀಸನ್ಸ್. ಫಾರ್ ಎಕ್ಸಾಂಪಲ್ ಸಿಂಟೆಕ್ಸ್ ಕಾಂಪ್ಲೆಕ್ಸಿಟಿ. ಸೊ ಈ ಸಿಂಟೆಕ್ಸ್ ಕಾಂಪ್ಲೆಕ್ಸಿಟಿ ಅಂದರೆ ಏನಂತ ಹೇಳಿದರೆ, ಸೊ ಈಗ ನಿಮಗೆ ಒಂದು ಕೋಡ್ ಬರೀಬೇಕಾದ್ರೆ ಸಿಂಟ್ಯಾಕ್ಸ್ ಅಂತ ಇರ್ತದೆ. ಫಾರ್ ಎಕ್ಸಾಂಪಲ್ ಈಗ ನಿಮಗೆ ಒಂದು ಫಂಕ್ಷನ್ ಡಿಕ್ಲೇರ್ ಮಾಡಬೇಕಾದ್ರೆ ಅದರದ್ದೇ ಒಂದು ಸಿಂಟ್ಯಾಕ್ಸ್ ಇರ್ತದೆ. ನಿಮಗೆ ವೇರಿಯೇಬಲ್ ಡಿಕ್ಲೇರ್ ಮಾಡಬೇಕಾದ್ರೆ ಅದರದ್ದು ಇನ್ನೊಂದು ಸಿಂಟ್ಯಾಕ್ಸ್ ಇರ್ತದೆ. ಹಾಗೆ ನಿಮಗೆ ಎರರ್ ಹ್ಯಾಂಡ್ಲಿಂಗ್ ಅದು ಕೋಡ್ ಬರೀಬೇಕಾದ್ರೆ ಅದರದ್ದು ಇನ್ನೊಂದೇ ಸಿಂಟ್ಯಾಕ್ಸ್ ಇರ್ತದೆ. ಆದಮೇಲೆ ಇದು ಸಿಂಟ್ಯಾಕ್ಸ್ ಕೋಡಿಂದ ಕೋಡಿಗೆ ಚೇಂಜ್ ಆಗ್ತಾ ಇರ್ತದೆ. ಫಾರ್ ಎಕ್ಸಾಂಪಲ್ ಪೈಥಾನ್ ಇದು ಒಂದು ಸಿಂಟ್ಯಾಕ್ಸ್ ಇರ್ತದೆ, ಜಾವದ್ದು ಇನ್ನೊಂದು ಸಿಂಟ್ಯಾಕ್ಸ್ ಇರ್ತದೆ, ಜಾವ ಸ್ಕ್ರಿಪ್ಟ್ ಇದು ಬೇರೆಯೇ ಸಿಂಟ್ಯಾಕ್ಸ್ ಇರ್ತದೆ. ಸೊ ಇದೆಲ್ಲ ನೆನಪಿಟ್ಕೊಳ್ಳಿಕ್ಕೆ ಕಷ್ಟ ಅಂತ ಎನಿಸ್ತದೆ. ಸೊ ದಿಸ್ ಇಸ್ ಒನ್ ಆಫ್ ದ ರೀಸನ್. ಸೊ ಅನದರ್ ರೀಸನ್ ಇಸ್ ಡಿಬಗಿಂಗ್ ಇಶ್ಯೂಸ್. ಫಾರ್ ಎಕ್ಸಾಂಪಲ್ ಈಗ ನೀವೊಂದು ಕೋಡ್ ಬರೆದಿದ್ದೀರಾ, ನೆಕ್ಸ್ಟ್ ನೀವು ಆ ಕೋಡನ್ನು ರನ್ ಮಾಡ್ತೀರಾ. ರನ್ ಮಾಡುವಾಗ ನಿಮಗೆ ಎರರ್ಸ್ ಬರ್ತದೆ. ಸೊ ಆ ಎರರ್ ಎಲ್ಲಿ ಆಗಿದೆ ಅಂತ ನೀವು ಫಸ್ಟ್ ಸರ್ಚ್ ಮಾಡಬೇಕಾಗ್ತದೆ ಆ್ಯಂಡ್ ನಿಮಗೆ ಅದನ್ನು ರಿಸಾಲ್ವ್ ಕೂಡ ಮಾಡಬೇಕಾಗ್ತದೆ. ಸೊ ಡಿಬಗಿಂಗ್ ಇಸ್ ಒನ್ ಆಫ್ ದಿ ಹಾರ್ಡೆಸ್ಟ್ ಪಾರ್ಟ್ ಆಫ್ ಕೋಡಿಂಗ್. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಡಿಬಗಿಂಗ್ ಇಶ್ಯೂಸ್. ನೆಕ್ಸ್ಟ್ ಈಸ್ ಫೋಲ್ಡರ್ ಸ್ಟ್ರಕ್ಚರ್. ಫೋಲ್ಡರ್ ಸ್ಟ್ರಕ್ಚರ್ ಅಂದರೆ ಈಗ ನಿಮಗೆ ಈಗ ಫ್ರಂಟ್ ಎಂಡ್ ಡೆವಲಪ್ ಮಾಡಬೇಕಂತ ತಿಳ್ಕೊಳ್ಳಿ. ಸೊ ನೀವು ಫ್ರಂಟ್ ಎಂಡ್ ಡೆವಲಪ್ ಮಾಡಬೇಕಾದ್ರೆ ನಿಮಗೆ ನೀವು HTML ಯೂಸ್ ಮಾಡಬೇಕಾಗ್ತದೆ, CSS ಯೂಸ್ ಮಾಡಬೇಕಾಗ್ತದೆ ಆ್ಯಂಡ್ ಜಾವಾ ಸ್ಕ್ರಿಪ್ಟ್ಸ್ ಯೂಸ್ ಮಾಡಬೇಕಾಗ್ತದೆ. ಸೊ ನೀವು ಇದನ್ನೆಲ್ಲ ಒಂದೇ ಫೈಲಲ್ಲಿ ಬರಲಿಕ್ಕಾಗ್ತದಾ? ಇಲ್ಲ ಅಲ್ಲ. ಸೊ ಯು ಹ್ಯಾವ್ ಟು ಯೂಸ್ .html ಫೈಲ್ ಫಾರ್ HTML, .css ಫೈಲ್ ಫಾರ್ CSS. ಸೊ ನೆಕ್ಸ್ಟ್ ಒನ್ ಈಸ್ ಫೋಲ್ಡರ್ ಸ್ಟ್ರಕ್ಚರ್. ಸೊ ಫೋಲ್ಡರ್ ಸ್ಟ್ರಕ್ಚರ್ ಅಂದರೆ ಎಂತ ಅಂತ ಹೇಳಿದರೆ, ಫಾರ್ ಎಕ್ಸಾಂಪಲ್ ಈಗ ನಿಮಗೆ ಒಂದು ಫ್ರಂಟ್ ಎಂಡನ್ನು ಡೆವಲಪ್ ಮಾಡಬೇಕು. ಸೊ ನಿಮಗೆ ಈಗ ಒಂದು ಫ್ರಂಟ್ ಎಂಡ್ ಡೆವಲಪ್ ಮಾಡಬೇಕಾದ್ರೆ ನೀವು ಡಿಫ್ರೆಂಟ್ ಲ್ಯಾಂಗ್ವೇಜಸನ್ನು ಯೂಸ್ ಮಾಡಬೇಕಾಗ್ತದೆ. ಫಾರ್ ಎಕ್ಸಾಂಪಲ್ HTML, CSS ಆ್ಯಂಡ್ ಜಾವಾ ಸ್ಕ್ರಿಪ್ಟ್. ಸೊ ಇದೆಲ್ಲ ನೀವು ಒಂದೇ ಫೈಲಲ್ಲಿ ಬರೀಲಿಕ್ಕಾಗ್ತದಾ? ಇಲ್ಲ ಅಲ್ಲ. ಸೊ ಯು ಹ್ಯಾವ್ ಟು ಯೂಸ್ ಡಿಫ್ರೆಂಟ್ ಫೈಲ್ಸ್. ಫಾರ್ ಎಕ್ಸಾಂಪಲ್ HTMLಗೆ ನೀವು .html ಫೈಲ್ ಯೂಸ್ ಮಾಡಬೇಕಾಗ್ತದೆ, CSSಗೆ .css ಫೈಲ್ ಯೂಸ್ ಮಾಡಬೇಕಾಗ್ತದೆ, ಹಾಗೆ ಜಾವಾ ಸ್ಕ್ರಿಪ್ಟಿಗೆ .js ಫೈಲ್ ಯೂಸ್ ಮಾಡಬೇಕಾಗ್ತದೆ. ಸೊ ಇಷ್ಟೇ ಅಲ್ಲ, ಸೊ ದೇರ್ ಆರ್ ಸೋ ಮೆನಿ ಅದರ್ ರೀಸನ್ಸ್ ಆಲ್ಸೋ. ದ್ಯಾಟ್ಸ್ ವೈ ತುಂಬ ಜನರಿಗೆ ಕೋಡಿಂಗ್ ಅಂದರೆ ತುಂಬ ಕಷ್ಟ ಅಂತ ಎಣಿಸ್ತದೆ. ಆದರೆ ರೆಪ್ಲಿಟ್ ಎಐಯನ್ನು ಯೂಸ್ ಮಾಡಿದರೆ ನಿಮಗೆ ಇದರದ್ದು ಯಾವುದ್ರದ್ದು ಟೆನ್ಷನ್ ತಗೊಳ್ಬೇಕಾಗಿ ಇಲ್ಲ. ರೆಪ್ಲಿಟ್ ಎಐ ಎಲ್ಲವನ್ನು ಹ್ಯಾಂಡಲ್ ಮಾಡ್ತದೆ. ಸೊ ನಿಮಗೆ ಯಾವುದೇ ಟೆನ್ಷನ್ ತಗೊಳ್ಬೇಕಾಗಿಯೂ ಇಲ್ಲ. ಈಗ ರೆಪ್ಲಿಟ್ ಎಐ ಅಂದರೆ ಏನು? ಸೊ ರೆಪ್ಲಿಟ್ ಎಐ ಇಸ್ ಅ ಕೋಡ್ ಬೇಸ್ಡ್ ಕೋಡಿಂಗ್ ಪ್ಲ್ಯಾಟ್ಫಾರ್ಮ್. ನಿಮಗೆ ಸಿಸ್ಟಮಲ್ಲಿ ID ಇನ್ಸ್ಟಾಲ್ ಮಾಡಬೇಕಂತಲೇ ಇಲ್ಲ, ಎವ್ರಿಥಿಂಗ್ ರನ್ಸ್ ಆನ್ಲೈನ್. ಸೊ ರೆಪ್ಲಿಟ್ ಎಐ ಯೂಸ್ ಮಾಡಿದರೆ ನೀವು ಕೋಡ್ ಬರೀಲಿಕ್ಕೆ ಟ್ರೈಯೇ ಮಾಡೋದು ಬೇಡ. ನೀವು ಜಸ್ಟ್ ಸಿಂಪಲ್ ಇಂಗ್ಲೀಷಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟರೆ ಸಾಕು, ರೆಪ್ಲಿಟ್ ಎಐ ಎಲ್ಲವನ್ನು ಹ್ಯಾಂಡಲ್ ಮಾಡ್ತದೆ. ಫಾರ್ ಎಕ್ಸಾಂಪಲ್ ನೀವೊಂದು ಇನ್ಸ್ಟ್ರಕ್ಷನ್ ಕೊಡ್ತೀರಾ, ಈಗ ಕ್ರಿಯೇಟ್ ಅ ಪರ್ಸ್ನಲ್ ಪೋರ್ಟ್ಫೋಲಿಯೋ ವೆಬ್ಸೈಟ್ ಅಂದ್ಕೊಂಡು. ಸೊ ಈಗ ರೆಪ್ಲಿಟ್ ಎಐ ಏನು ಮಾಡ್ತದೆ ಗೊತ್ತಾ? ಫಸ್ಟ್ ಅದು ಕೋಡ್ ಜನರೇಟ್ ಮಾಡ್ತದೆ.
ಸೊ ಈಗ ಅದು ಜನರೇಟ್ ಮಾಡಿದ ಕೋಡಲ್ಲಿ ಏನಾದರೂ ಬಗ್ಸ್ ಇದ್ದರೆ ಅದು ಕೂಡ ಅದೇ ಫಿಕ್ಸ್ ಮಾಡಿ ಕೊಡ್ತದೆ. ಸೊ ನಿಮಗೆ ಈಗ ಅದು ಕೋಡ್ ಜನರೇಟ್ ಮಾಡಿ ಕೊಡ್ತು, ಆದರೆ ನಿಮಗೆ ಅದು ಕೋಡ್ ಅರ್ಥ ಆಗಲಿಲ್ಲ, ಅದು ಕೂಡ ಅದೇ ಅರ್ಥ ಮಾಡಿ ಅದೇ ಎಕ್ಸ್ಪ್ಲೇನ್ ಮಾಡಿ ಕೊಡ್ತದೆ. ಸೊ ನಿಮಗೆ ಯಾವುದೇ ಸಾಫ್ಟ್ವೇರ್ ಕೂಡ ಇನ್ಸ್ಟಾಲ್ ಮಾಡಬೇಕಾಗಿ ಇಲ್ಲ. ಈಗ ನಾವು ರೆಪ್ಲಿಟ್ ಅನ್ನು ಹೇಗೆ ಯೂಸ್ ಮಾಡೋದು ಅಂತ ನೋಡೋಣ. ಸೊ ರೆಪ್ಲಿಟ್ ಅನ್ನು ಯೂಸ್ ಮಾಡಬೇಕಾದ್ರೆ ನಾವು ಫಸ್ಟ್ ಬ್ರೌಸರ್ಗೆ ಹೋಗಬೇಕು. ಬ್ರೌಸರಲ್ಲಿ replit.com ಅಂತ ಟೈಪ್ ಮಾಡಬೇಕು. replit.com ಅಂತ ಟೈಪ್ ಮಾಡಿ ಆದಮೇಲೆ ನಮಗೆ Replit AI ಡ್ಯಾಶ್ಬೋರ್ಡ್ ಓಪನ್ ಆಗ್ತದೆ. ಸೊ ಇಲ್ಲಿ ನಾವು ಫಸ್ಟ್ ಸೈನ್ ಅಪ್ ಅಂತ ಕ್ಲಿಕ್ ಮಾಡಬೇಕು. ಸೊ ಸೈನ್ ಅಪ್ ಕ್ಲಿಕ್ ಮಾಡಿ ಆದಮೇಲೆ ನಮಗೆ ಇಲ್ಲಿ ಡಿಫ್ರೆಂಟ್ ಆಪ್ಷನ್ ಸಿಗ್ತದೆ ಸೈನ್ ಅಪ್ ಆಗಲಿಕ್ಕೆ. ಸೊ ನಾವು ಗೂಗಲಿಂದ ಸೈನ್ ಅಪ್ ಆಗುವ. ಸೊ ಇಲ್ಲಿ ನಾನೀಗ ನಂದು ಗೂಗಲ್ ಅಕೌಂಟನ್ನು ಸೆಲೆಕ್ಟ್ ಮಾಡ್ತೇನೆ. ಸೊ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ. ಸೊ ಇಲ್ಲಿ ಈಗ ಫಸ್ಟ್ ನೀವು ಫುಲ್ ನೇಮನ್ನು ಟೈಪ್ ಮಾಡಬೇಕು ನಿಮ್ಮ. ನೆಕ್ಸ್ಟ್ ಕಂಟಿನ್ಯೂ ಅನ್ನು ಕ್ಲಿಕ್ ಮಾಡಿ. ಸೊ ಇಲ್ಲಿ ಕೆಲವು ಕ್ವಶನ್ಸ್ಗಳನ್ನು ಕೇಳ್ತದೆ. ಸೊ ಇದು ಕ್ವಶನ್ಸನ್ನೆಲ್ಲ ಆನ್ಸರ್ ಮಾಡಬೇಕು ನೀವು. ಸೊ ನಾನಿಲ್ಲಿ ಪರ್ಸ್ನಲ್ ಪ್ರಾಜೆಕ್ಟ್ಸನ್ನು ಕ್ಲಿಕ್ ಮಾಡ್ತೇನೆ. ನೆಕ್ಸ್ಟ್ ಡೆವಲಪರ್ ಅಂತ ಕ್ಲಿಕ್ ಮಾಡ್ತೇನೆ. ಆ್ಯಂಡ್ ನಿಮಗೆ ಯಾವುದು ವೆಬ್ಸೈಟ್ ಬಿಲ್ಡ್ ಮಾಡಬೇಕು ಅದು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಬೋದು. ಸೊ ನಾನಿಲ್ಲಿ ವೆಬ್ಸೈಟ್ ಲ್ಯಾಂಡಿಂಗ್ ಪೇಜನ್ನು ಸೆಲೆಕ್ಟ್ ಮಾಡ್ತೇನೆ. ಸೊ ನೆಕ್ಸ್ಟ್ ದಿನ ಅದರನ್ನು ಸೆಲೆಕ್ಟ್ ಮಾಡ್ತೇನೆ. ಅದರನ್ನು ಸೆಲೆಕ್ಟ್ ಮಾಡಿದರೆ ನೀವು ಇಲ್ಲಿ ಕೊಡಬೇಕು. ನೆಕ್ಸ್ಟ್ ಕ್ವೆಶನ್, ಹೌ ಡಿಡ್ ಯು ಹಿಯರ್ ಅಬೌಟ್ ರೆಪ್ಲಿಟ್? ಇಲ್ಲಿ ನಾನು ಯೂಟ್ಯೂಬ್ ಅಂತ ಸೆಲೆಕ್ಟ್ ಮಾಡ್ತೇನೆ. ನೆಕ್ಸ್ಟ್ ಗೆಟ್ ಸ್ಟಾರ್ಟೆಡ್. ಸೊ ಇಲ್ಲಿ ನಿಮಗೆ 3 ಪ್ಲ್ಯಾನ್ ಸಿಗ್ತದೆ. ಫ್ರೀ ಪ್ಲ್ಯಾನ್, ರೆಪ್ಲಿಟ್ ಕೋರ್ ಪ್ಲ್ಯಾನ್ ಮತ್ತು ಟೀಮ್ಸ್ ಪ್ಲ್ಯಾನ್. ಸೊ ನಾವು ಫ್ರೀ ಪ್ಲ್ಯಾನನ್ನು ಸೆಲೆಕ್ಟ್ ಮಾಡುವ. ಫ್ರೀ ಪ್ಲ್ಯಾನನ್ನು ಸೆಲೆಕ್ಟ್ ಮಾಡಿ ಆದಮೇಲೆ ರೆಪ್ಲಿಟ್ AI ಎಡಿಟರ್ ಡ್ಯಾಶ್ಬೋರ್ಡ್ ಓಪನ್ ಆಗ್ತದೆ. ಇಲ್ಲಿ ನಮಗೆ 2 ಆಪ್ಷನ್ ಇದೆ, ಬಿಲ್ಡ್ ಆ್ಯಂಡ್ ಡಿಸೈನ್. ಸೊ ನೀವು ಡಿಸೈನ್ ಕೂಡ ಮಾಡ್ಬೋದು ವೆಬ್ ಅಪ್ಲಿಕೇಶನನ್ನು, ಬಟ್ ನಾವೀಗ ವೆಬ್ ಅಪ್ಲಿಕೇಶನನ್ನು ಬಿಲ್ಡ್ ಮಾಡೋಣ. ಸೊ ನೀವು ಯಾವ ಅಪ್ಲಿಕೇಶನ್ ಬೇಕಾದರೂ ಬಿಲ್ಡ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ಆಪ್ಷನ್ಸ್ ಇದೆ, ವೆಬ್ ಅಪ್ಲಿಕೇಶನ್ ಬೇಕಾದರೂ ಬಿಲ್ಡ್ ಮಾಡ್ಬೋದು, ಮೊಬೈಲ್ ಅಪ್ಲಿಕೇಶನ್ ಬೇಕಾದರೂ ಬಿಲ್ಡ್ ಮಾಡ್ಬೋದು, ಡೇಟಾ ಆ್ಯಪ್, 3D ಗೇಮ್ ಯಾವುದು ಸಹ ಬಿಲ್ಡ್ ಮಾಡ್ಬೋದು. ಈಗ ನಾವು ನಮಗೆ ಯಾವ ಅಪ್ಲಿಕೇಶನ್ ಬೇಕು ಅದರ ಇನ್ಸ್ಟ್ರಕ್ಷನ್ ಇಂಗ್ಲೀಷಲ್ಲಿ ಕೊಡೋಣ. ಸೊ ನಾನೀಗ ಟೈಪ್ ಮಾಡಿದ್ದೇನೆ, ಕ್ರಿಯೇಟ್ ಅ ಸಿಂಪಲ್ ಕಂಪನಿ ಲ್ಯಾಂಡಿಂಗ್ ಪೇಜ್ ವಿತ್ ಅ nav ಬಾರ್, ಹೀರೋ ಸೆಕ್ಷನ್, ಸರ್ವಿಸಸ್ ಸೆಕ್ಷನ್, ಅಬೌಟ್ ಸೆಕ್ಷನ್, ಕಾಂಟ್ಯಾಕ್ಟ್ ಸೆಕ್ಷನ್ ಆ್ಯಂಡ್ ಅ ಫೂಟರ್, ಮೇಕ್ ಇಟ್ ಕ್ಲೀನ್ ಆ್ಯಂಡ್ ಮೊಬೈಲ್ ಫ್ರೆಂಡ್ಲಿ. ಸೊ ಟೈಪ್ ಮಾಡಿ ಆದಮೇಲೆ ನಾವು ಸ್ಟಾರ್ಟ್ ಚಾಟ್ ಅಂತ ಕ್ಲಿಕ್ ಮಾಡೋಣ. ಸೊ ನೀವಿಲ್ಲಿ ನೋಡ್ಬೋದು, ರೆಪ್ಲಿಟ್ AI ಡೈರೆಕ್ಟ್ಲಿ ವೆಬ್ಸೈಟನ್ನು ಬಿಲ್ಡ್ ಮಾಡೋದಿಲ್ಲ, ಫಸ್ಟ್ ಅದು ಪ್ಲ್ಯಾನನ್ನು ಕ್ರಿಯೇಟ್ ಮಾಡ್ತದೆ. ಇಲ್ಲಿ ನೋಡ್ಬೋದು, ಐ ವಿಲ್ ಕ್ರಿಯೇಟ್ ಅ ಪ್ಲ್ಯಾನ್ ಫಾರ್ ಅ ಕ್ಲೀನ್ ಮೊಬೈಲ್ ಫ್ರೆಂಡ್ಲಿ ಕಂಪನಿ ಲ್ಯಾಂಡಿಂಗ್ ಪೇಜ್ ವಿತ್ ಆಲ್ ದ ಸೆಕ್ಷನ್ಸ್ ಯು ರಿಕ್ವೆಸ್ಟೆಡ್. ಸೊ ನಾವಿಲ್ಲಿ ನೋಡ್ಬೋದು ರೆಪ್ಲಿಟ್ AI ಹೇಳ್ತಾ ಉಂಟು, ಐ ವಿಲ್ ಇನ್ಕ್ಲೂಡ್ ದ ಫಾಲೋವಿಂಗ್ ಫೀಚರ್ಸ್, ರೆಸ್ಪಾನ್ಸಿವ್ ನ್ಯಾವಿಗೇಷನ್ ಬಾರ್, ಐ ಕ್ಯಾಚಿಂಗ್ ಹೀರೋ ಸೆಕ್ಷನ್, ಸರ್ವಿಸಸ್ ಸೆಕ್ಷನ್, about section, contact section, professional footer with links and company information, mobile first responsive design, ಮತ್ತು clean modern UI with the consistent typography and spacing. ಸೊ ಈ ಪ್ಲ್ಯಾನ್ ನಿಮಗೆ ಓಕೆ ಆದರೆ ಸೊ ನೀವು ಇದು ಪ್ಲ್ಯಾನಲ್ಲಿ ಇಡ್ಬೋದು. ಆರ್ ಎಲ್ಸ್ ನಿಮ್ಗೆ ಎಂತಾದರೂ ಚೇಂಜಸ್ ಬೇಕಾದರೆ ಇಲ್ಲಿ ಚೇಂಜ್ ಪ್ಲ್ಯಾನ್ ಅಂತ ಕ್ಲಿಕ್ ಮಾಡಿ ನೀವು ಚೇಂಜ್ ಮಾಡ್ಬೋದು. ಆದಮೇಲೆ ಇಲ್ಲಿ 2 ಆಪ್ಷನ್ ಸಿಗ್ತದೆ, ಬಿಲ್ಡ್ ದಿ ಎಂಟೈರ್ ಅಪ್ಲಿಕೇಶನ್ ಆ್ಯಂಡ್ ಸ್ಟಾರ್ಟ್ ವಿತ್ ದ ಡಿಸೈನ್ ಅಂತ. ಸ್ಟಾರ್ಟ್ ವಿತ್ ದ ಡಿಸೈನ್ ಅಂದರೆ ನಿಮ್ಮ ವೆಬ್ ಅಪ್ಲಿಕೇಶನ್ ಹೇಗೆ ಕಾಣ್ತದೆ ಅಂತ ನೀವು ಇಲ್ಲಿ ನೋಡಬಹುದು, ಬಟ್ ನಾವು ಡೈರೆಕ್ಟ್ಲಿ ಅಪ್ಲಿಕೇಶನನ್ನು ಬಿಲ್ಡ್ ಮಾಡೋಣ. ಸೊ ಇದನ್ನು ನಾವು ಈಗ ಕ್ಲಿಕ್ ಮಾಡೋಣ, ನೆಕ್ಸ್ಟ್ ಸ್ಟಾರ್ಟ್ ಬಿಲ್ಡಿಂಗ್. ಸೊ ನೆಕ್ಸ್ಟ್ ನಾವು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡೋಣ. ಇಲ್ಲಿ ನೋಡ್ಬೋದು ರೆಪ್ಲಿಟ್ AI ವೆಬ್ ಅಪ್ಲಿಕೇಶನನ್ನು ಬಿಲ್ಡ್ ಮಾಡ್ತಾ ಉಂಟು. ಆ್ಯಂಡ್ ರೈಟ್ ಸೈಡಲ್ಲಿ ನೀವು ಬೇಕಾದರೆ ಅಪ್ಲಿಕೇಶನ್ ಪ್ರಿವ್ಯೂವನ್ನು ಬೇಕಾದರೂ ಸಹ ನೋಡಬಹುದು. index.css ಫೈಲನ್ನು ಕ್ರಿಯೇಟ್ ಮಾಡಿದೆ, ಆದಮೇಲೆ index.html ಫೈಲನ್ನು ಕೂಡ ಕ್ರಿಯೇಟ್ ಮಾಡಿದೆ. ನೆಕ್ಸ್ಟ್ ಇದು ಎಲ್ಲ ಸೆಕ್ಷನ್ಸ್ಗಳನ್ನು ಕ್ರಿಯೇಟ್ ಮಾಡ್ತಾ ಹೋಗ್ತದೆ.
ನೀವಿಲ್ಲಿ ನೋಡ್ಬೋದು ರೆಪ್ಲಿಟ್ ಎ ನಮಗೆ ಎಂಟೈರ್ ಲ್ಯಾಂಡಿಂಗ್ ಪೇಜನ್ನು ಕ್ರಿಯೇಟ್ ಮಾಡಿ ಕೊಟ್ಟಿದೆ. ಸೊ ಇಲ್ಲಿ ನಾವ್ಬಾರ್ ಅನ್ನು ಕ್ರಿಯೇಟ್ ಮಾಡಿ ಕೊಟ್ಟಿದೆ, ಹೀರೋ ಸೆಕ್ಷನ್ ಕೂಡ ಕ್ರಿಯೇಟ್ ಮಾಡಿ ಕೊಟ್ಟಿದೆ. ಸೊ ನಾವು ಹೇಳಿದ ಎಲ್ಲ ಸೆಕ್ಷನ್ಗಳನ್ನು ಕ್ರಿಯೇಟ್ ಮಾಡಿ ಕೊಟ್ಟಿದೆ. ಇನ್ನೂ ಸ್ವಲ್ಪ ಅಪ್ಡೇಟ್ ಬೇಕಾದರೆ, ಫಾರ್ ಎಕ್ಸಾಂಪಲ್ ನಿಮಗೆ ನ್ಯಾಬಾರಲ್ಲಿ ಏನಾದರೂ ಚೇಂಜಸ್ ಮಾಡಬೇಕಾದ್ರೆ ಆರ್ ಎಲ್ಸ್ ಯಾವುದಾದ್ರೂ ಅನಿಮೇಷನ್ ಹಾಕಬೇಕಾದ್ರೆ ಅದು ಸಹ ಎ ಐ ಇಮಿಡಿಯೇಟ್ಲಿ ಮಾಡಿಕೊಡುತ್ತದೆ. ವಿದಿನ್ ಸೆಕೆಂಡ್ಸ್ ಅಪ್ಡೇಟೆಡ್ ಡಿಸೈನ್ ಔಟ್ಪುಟ್ ತೋರಿಸ್ತದೆ. ಸೊ ನೀವು ಬೇಕಾದರೆ ಈ ಲ್ಯಾಂಡಿಂಗ್ ಪೇಜನ್ನು ಎಂಟೈರ್ ಸ್ಕ್ರೀನಲ್ಲಿ ಬೇಕಾದರೂ ನೋಡ್ಬೋದು. ಸೊ ರೈಟ್ ಸೈಡಲ್ಲಿ ಈ ಐಕನನ್ನು ಕ್ಲಿಕ್ ಮಾಡಿ. ಈಗ ನೀವಿಲ್ಲಿ ಎಂಟೈರ್ ಲ್ಯಾಂಡಿಂಗ್ ಪೇಜಿನ ಪ್ರಿವ್ಯೂ ಅನ್ನು ನೋಡಬಹುದು.